ಲವ್ ಯು ಟು. ಇವರಿಬ್ಬರು ಸಲುವಾಗಿ ಲೇಟ್ ಆಗಿತ್ತು ನಮ್ಗೆ ಇಷ್ಟೊತ್ತನ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ ರೈಡರ್. ಏನಾದರೆ ಇವತ್ತೆಲ್ಲ ನೋಡ್ತಾ ಇದ್ದಾರೆ ಗಾಡಿ ಹಿಮಾಲಯನ್ ಡ್ಯೂಕ್ 200, ಡ್ಯೂಕ್ ಓಲ್ಡ್ ಮಾಡಲ್ BS3 ಮಾಡಲು, ಹಾಗೆ ನಂದು ಎಕ್ಸ್ಪಲ್ಸ್ ರ್ಯಾಲಿ ಎಲ್ಲ ಸೇರಿ ಫ್ರೆಂಡ್ಸ್ ಎಲ್ಲ ಇಲ್ಲಿ ನಿಂತಿದ್ದಾರೆ. ಇನ್ನೂ ಬರೋರು ಇದ್ದಾರೆ. ಏನಂದರೆ ಈಗ ಆಗಸ್ಟ್ 15 ಅಲ್ಲ, ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಹಾಗೆ ಇವತ್ತು ಎಲ್ಲ ರೈಡಿಗೆ ಹೋಗ್ತಾಯಿದ್ದೀವಿ. ಎಲ್ಲಂತ ಹೇಳ್ತೀವಿ, ಹೋಗ್ತಾ ದಾರಿಯಲ್ಲಿ ಇಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 150 ಕಿಲೋಮೀಟ್ರ್ ಆಗತ್ತೆ ಯಲ್ಲಾಪುರಿಂದ. ಮತ್ತು ಇನ್ನಿಬ್ಬರು ಹುಡುಗರು ಬರೋರಿದ್ದಾರೆ. ಈಗ 4 ಜನ ಬಂದು ನಿಂತಾರೆ, ಇನ್ನೂ ಬರೋರಿದ್ದಾರೆ. ಈಗ ಸ್ನಾನಕ್ಕೆ ಹೋಗಿದ್ದಾರೆ. ಬೆಳಗ್ಗೆ 9 ಗಂಟೆ ಅಂತ ಹೇಳಿದ್ದೆ ನಾನು. ಎಲ್ಲ ಈಗ ಬರ್ಲಿಕ್ಕತ್ತಾರೆ. ಈಗ ಹೋಗ್ತಾ ಇರೋದು ಈಗ 4 ಗಾಡಿ. ಸಿಗೋಣ ನೆಕ್ಸ್ಟ್. ಹೋಗಿದ್ದೀರಾ? ಅವ್ರನ್ನೆಲ್ಲ ಮುಂದೆ ಕಳಿಸ್ತೇನೆ. ಈಗ ನನ್ನ ಫ್ರೆಂಡ್ ಏನೋ ಜಾಕೆಟ್ ತೊಗೋಬೇಕಂದೆ, ತೊಗೊಂಡು ಅವ್ರ ಮನೆ ಹತ್ರ ಹೋಗಿ ಜಾಕೆಟ್ ತೊಗೊಂಡು ಹೋಗ್ತಾ ಒಳ್ಳೇದು. ಎಲ್ಲಿಗಂದರೆ ಬಂಗಾರ ಕುಸುಮ, ಹೊನ್ನಾವರ, ಗೇರ್ಸಪ್ಪ. ಸುಮಾರು ದಿನ ಪ್ಲ್ಯಾನ್ ಮಾಡಿದ್ರು ಹೋಗು ಅಂತೇಳಿ. ಈಗೆಲ್ಲ ಸೆಟ್ಟಾಗಿ ಹೋಗ್ತಾಯಿದ್ರು. ಏನೋ ಫಾಲ್ಸ್ ಎಲ್ಲ ಡೇಂಜರ್ ಇಲ್ಲ, ಆರಾಮಾಗಿ ಬರ್ಬೋದು ಅಂತ ಹೇಳ್ತಾಯಿದ್ರು. ಸುಮಾರು ಜನ ಫ್ರೆಂಡ್ಸಿಗೆಲ್ಲ ವಿಚಾರಿಸಿದೆ. ಓಕೆ ಹೋಗಿ ಬನ್ನಿ ಬ್ರೋ ಅಂತ ಹೇಳಿದ್ರು. ಏನಪ್ಪ ಅಂದಾಜೇನು ಡೇಂಜರ್ ಇಲ್ಲ, ಆರಾಮ್. ಆ್ಯಕ್ಚುಲಿ ಹೋಗೋ ರೂಟ್ ನಮ್ದು ಈ ಸೈಡ್ ನಮ್ಮದು ಘಾಟ್ ಸೆಕ್ಷನಿಂದ ಹೋಗೋದಾಗಿತ್ತು. ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡು ಈಗ ಸಿರ್ಸಿ ಮೇಲಿಂದ ಸಿರ್ಸಿ ಸಿದ್ದಾಪುರ ಜೋಗದ ಮೇಲಿಂದ ಹೋಗ್ತಾಯಿದ್ದೀವಿ. ಹೆಲ್ಮೆಟ್ಲೇ ಆಗಲಿ, ಸೇಫ್ಟಿ ಮುಖ್ಯ ಅಲ್ಲ. ಎರಡು ಗಾಡಿ ಬಂದಿರ್ತದೆ. ಇನ್ನೊಬ್ರು ಯಾವಾಗ ಬರ್ತಾರೆ, ಏನು ಮಾಡ್ತಾರೆ, ಎಷ್ಟೊತ್ತಿಗೆ ಹೋಗ್ಬಿಟ್ಟದ್ಲೆ ಟೈಮ್ ನೋಡಿಲ್ಲ. ಇಲ್ಲೇ 11:30 ಆಯ್ತು. ಹಾಂ, ಬೆಳಗ್ಗೆ 9 ಗಂಟೆಗೆ ಎಲ್ಲರಿಗೂ ಹೇಳೇನೆ 10 ಗಂಟೆಗೆ ಇಲ್ಲಿಂದ ಬಿಡೋಣ ಅಂತೇಳಿ. ಏನು ಮಾಡ್ತಾರೋ ಏನಿಲ್ಲ ಒಂದು ಗೊತ್ತಲ್ಲ. ಫ್ರೆಂಡ್ಸ್ ನಮ್ಗೆ ಕೂತ್ರೆ ಇದೆ, ಆದ್ರೂ ಬಿಡೋಕ್ಕಾಗಲ್ಲ, ಫ್ರೆಂಡ್ಸ್ ಬೇಕಲ್ಲ. ಇದಿಲ್ಲ ನಿಂದು, ಅದು ಮೊಬೈಲ್ ಹಾಕೋದು ಇಲ್ಲ, ಅದು ಕುಳಿಸಿಲ್ಲ ಅಲ್ಲ. ಈಗ ತೊಗೊಂಡೇನು ಗಾಡಿ ಎಲ್ಲ ಈ ಸೆಟ್ಲ್ ಮಾಡ್ಬೇಕಲ್ಲ ನೋಡಿ. ಅದೊಂದಿದ್ರೆ ಕರೆಕ್ಟ್ ಆಗೋದು. ಜೈ ಶ್ರೀರಾಮ್. ಅವ್ರು ಹುಡುಗಿ ಬಂದಿದ್ದು ನೋಡಿ, ಯಾರು ಗಾಡಿನೇ ಹೋಗ್ತಾ ಇಲ್ಲ. ಏನು ಮಾಡ್ತೀವಿ ಇವ್ರು ನಂಬ್ಕೊಂಡು ಕೂತ್ರೆ ಮುಗ್ದ ಹೋಯ್ತು ಇವ್ರದ್ದು. ಇನ್ನೊಬ್ರು ಇಬ್ರು ಎಲ್ಲೋದ್ರೂ ಗೊತ್ತಾಗಿಲ್ಲ. ಬರ್ತೇವೆ ಅಂತ ಹೇಳಿದ್ರು, ಇನ್ನೂ ಜಾಕೆಟ್ ತರ್ಲಿಕ್ಕೆ ಹೋದ್ರು ಹಿಂದೆ. ನಾವು ಹೋಗುವ ಫ್ರೆಂಡ್ಸ್, ಬನ್ನಿ. ಡಬಲ್ ಸ್ಟ್ಯಾಂಡ್ ಇಲ್ಲ ಆಯ್ತಲ್ಲ, ಬಗ್ಸ್ಲೆ ಸಿಂಗಲ್ ನಮ್ಮ ಚಾಲು ಉಂಟ. ನೀ ಹಾಕ್ ನೀನು ಬಸ್ಲೆ ಬೇಡ ಮಾಡ ಗಾಡಿ ಚಾಲು ಮಾಡ್ರೆ ಬಂದಾಗ್ತದೆ ಬಗ್ಸ್. ಇಂಥವಾಗೆಲ್ಲ ಗಾಡಿಗೆ ಇದೆ ಪ್ರಾಬ್ಲಮ್ ನೋಡಿ. ಸಿಂಗಲ್ ಸ್ಟ್ಯಾಂಡ್ ಇಲ್ಲ ಅಂದರೆ ನೋಡಿ ಚಾಲೂ ಮಾಡಲಿ. ಬೇಡ ಚಾಲು ಮಾಡ್ರೆ ಆಗೋದಿಲ್ಲ. ಚಾಲು ಮಾಡಿ ಸ್ಟ್ಯಾಂಡಲ್ಲಿ ಎಲ್ಲಿ ಚಾಲು ಆಗ್ತದೆ ಗಾಡಿ ನಿಂಗೆ ಗಾಡಿ ತಿರ್ಸ ಬೆಂಡೆ ಆಗಲ್ಲ. ಹಂಗೆ ಹೈಟ್ ಉಂಟಲ್ಲ ಅದು, ಹಂಗಾಗಿ ನಾಷ್ಟ ನಮ್ಗೆ ಮಾಡಬೇಕು. ಮತ್ತೆ 2 ಸರ್ತಿ ಕಲಿಯೋದು ಎಲ್ಲ ಇವ್ರಿಗೆ ಕಾಲ್ ಬರ್ತಾ ಇದ್ದಾರೆ ಇರ್ಬೋದು. ಸಿರ್ಸಿ ಬಂದಿದೆ, ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಫುಲ್ಲು ಮಳೆ. ಈ ಸ್ವಲ್ಪ ಕಮ್ಮಿ ಆಯಿತು. ಹೋಗುವ. ರೈಟಿಗೆ ಹೋಗೋದು.
ಜೀಪ್ ನೋಡ್ರಿ ಮಾಡಿಫೈ ಖತರ್ನಾಕ್ ಮಾಡಿದಾನೆ 4x4. ನಮ್ಮ ಹುಡ್ಗಂತಂದ್ರು ಸ್ನ್ಯಾಪ್ ಅಂತೂ ಮುಗಿಯೋದಿಲ್ಲ ಅವನು. ಸ್ನ್ಯಾಪ್ ಸ್ನ್ಯಾಪಲ್ಲಿ ಏನು ಇಟ್ಟಿದಾರೋ ಒಂದಂತೂ ನಂಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಸರ್ ಈಗ ಇಲ್ಲೇ ಟೈಮ್ ಆಯ್ತು, ಇನ್ನು ಎಷ್ಟೊತ್ತಿಗೆ ಹೋಗ್ಬಿಟ್ಟೋದಲ್ಲಿ ಗಾಡಿ ಹಚ್ಚಿರಿ. ಇವರಿಬ್ಬರು ಸಲುವಾಗಿ ಲೇಟ್ ಆಗಿತ್ತು ನಮ್ಗೆ ಇಷ್ಟೊತ್ತನ. ಟೈಮ್ ಎಷ್ಟಾಯ್ತು? 1 ಗಂಟೆ ಆಯ್ತು. ಬೆಳಗ್ಗೆ ಬಿಟ್ಟವ್ರು ನಾವು ಇನ್ನೂ. ಈ ಗಾಡಿ ಹಚ್ಚಿರ್ಲಿ ಹೋಗುವ. ಎಲ್ಲ ಮುಂದೆ ಹೋಗ್ಲಿ ಈಗ. ಎಲ್ಲ ಹೋಗ್ಲಿ ಹೋಗ ಮಾಡ್ಕೊಂಡು ಮಚ್ಚ ಹೋಗ್ರಿ. ಇನ್ನೊಂದು 40 ಕಿಲೋಮೀಟ್ರ್ ಬಂಗಾರ ಕುಸುಮ ಫಾಲ್ಸಿಗೆ. ಸುಮಾರು ಜನ ರೈಡರ್ಸ್ ಎಲ್ಲ ಹೊಂಟಿದ್ದಾರೆ, ಎಲ್ಲ ಹುಡುಗರೆಲ್ಲ ಸೇರಿ ಹೋಗ್ತಾ ಇದ್ದಾರೆ. ನೋಡುವ, ನಾವು ಹೋಗುವ. ಎಲ್ಲ ಹುಡುಗರೆಲ್ಲ ನಿಂತಿದ್ರಾಗೆ ಪೂರ್ತಿ ಮಳೆಲಿಗೆ ಎಲ್ಲ ಚಿತ್ತಲ್ಪತ್ತಲ್ಲ ಅನುಗೋದೆಗೆ. ಗೈಸ್ ಹೋಗುವ ಬರ್ರಿ, ಎಲ್ಲ ರೆಡಿ ಆಯ್ತಲ್ಲ? ಲವ್ ಇಟ್. ಗೈಸ್ ಇವ್ರು ಒಂದು ಬ್ಯಾಗ್ ಹಿಡ್ಕೊಳ್ಲಿಕ್ಕೆ ನೀ ನಾ ಹಿಡ್ಕೊಳ್ಲಿಕ್ಕತ್ತಾರೆ. ಬರ್ಲಿ ಹೋಗುವ ಬರ್ರಿ. ಮಳೆ ಮುಕ್ಕಳೇ ಮಳೆ ಐತಿ ಬರ್ರಿ. ಆನ್ ಮಾಡ್ದಿ? ಅವಾಗಿದ್ದೆ ಈ ಫೋಟೋಸ್ಗೋಸ್ಕರ ಕಾಯ್ತಾ ಇದ್ದೆ. ಒಬ್ರು ಬರಲ್ಲ, ಅವನ ಸಲುವಾಗಿ ಲೇಟ್ ಆಯ್ತು. ನೋಡಿ RX ಸೌಂಡ್ ಮಾತ್ರ ಖತರ್ನಾಕ್ ಉಂಟು, ಅಲ್ಟಿಮೇಟ್. ಗಾಡಿ ಮಾತ್ರ ಸಖತ್ತಾಗಿ ಹೊಡಿತಾನೆ. ಆದ್ರೆ ಸ್ವಲ್ಪ ಗೇರ್ಸ್ ಹಾಕೋಬೇಕಾಯ್ತು. ಒಂದು ಹೆಲ್ಮೆಟ್ ಅವ್ರು ಏನಾರು ಹಾಕೊಂಡ್ರೆ ಸೇಫ್ಟಿ ಮುಖ್ಯ ಅಲ್ವಾ? ಅದೊಂದು ಮೋಜು, ಏನು ಮಾಡ್ಲಿಕ್ಕಾಗಲ್ಲ, ಹೇಳಿದ್ರು ಕೇಳೋದಿಲ್ಲ. ಸೌಂಡ್ ಮಾತ್ರ ಖತರ್ನಾಕಿದೆ. ಹೆಲ್ಮೆಟ್ ಏನಾದ್ರು ಹಾಕೋಬೇಕಾಗಿತ್ತು, ಸ್ವಲ್ಪ ಸೇಫ್ಟಿ ಮುಖ್ಯ ಅಲ್ವಾ? ಏನಾದ್ರು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದೆ ಅಂದರೆ. ಬಾಯ್ ಯಾವ್ರು ಬ್ರೈ? ಎಲ್ಲಿ ನೋಡಿ ಇಂಥ ಪ್ಲೇಸಲ್ಲೆಲ್ಲ ಹೆಂಗೆ ಹಾಳು ಮಾಡ್ತಾವ್ರೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ತಾಳಗುಪ್ಪ ಇಬ್ಬರೇ ಬಂದಿದ್ರಾ? ಅಲ್ಲ ಇಬ್ಬರೇ ಬಂದಿದ್ರಾ? ಶ್ರೀಭೂತೇಶ್ವರ ಮಾಡೋದು ಕಪಾಡಪ್ಪ ಎಲ್ಲರೂ ಹೋಗ್ತದಾರೆ. ಇಲ್ಲೊಂದು ಸಣ್ಣ ಫಾಲ್ಸ್ ಹರಿತಾ ಉಂಟು ನೋಡಿ, ಕಾಣ್ತದೆ ಗೊತ್ತಿಲ್ಲ. ಕಾಣ್ರೆ ಒಳ್ಳೇದು, ಕಾಣಿಲ್ಲ ಆದ್ರೆ ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಮಂಗ ಏನು ತಂದಿಲ್ಲ, ಏನೂ ಇಲ್ಲ ಕೊಡೋಕ್ಕೆ. ಸಮಯ ಸರಿಯಾಗಿ 3 ಗಂಟೆ. ಸಮಯ ಸರಿಯಾಗಿ 3 ಗಂಟೆ. ಈಗ ಊಟ ಮಾಡೋ ಸಮಯ. ಊಟ ನಂಗೆ ಎಣ್ಣೆ ಹಾಕ್ಕೊಬಾರ್ದು. ಒಂದುಂಟು ಏನು ಮಾಡಿಕಾಗಲ್ಲ ಬ್ರೋ. ಕ್ಲೋಸಾ? ಯಾವಾಗ ಓಪನ್ ಆಗುತ್ತೆ?
ನೆಕ್ಸ್ಟ್ ವೀಕಾ ಯಲ್ಲಾಪುರದಿಂದ ಇಲ್ಲಿ ಮಟ್ಟ ಬಂದರು ಓಕೆ ಗಾಯ್ಸ್ ನೆಕ್ಸ್ಟ್ ವೀಕಿಗೆ ಬರೋಣ ಸರಿ ಬಾಯ್ಸ್ ನೋಡ್ರಿ ಮುಂದೆ ಅದು ಫಾಲ್ಸ್ ನೋಡ ತೊಳ್ಕೊಂಡು ಬಾ ಮೇಲ್ಗಡೆ ಮತ್ತೊಂದುಂಟು ಆ ಫಾಲ್ಸ್ ಹೆಸರು ಕನ್ನಿಕಾ ಫಾಲ್ಸ್ ನೆಕ್ಸ್ಟ್ ಡೆಸ್ಟಿನೇಷನ್ ಕನ್ನಿಕಾ ಫಾಲ್ಸಿಗೆ ಸುಮಾರು ಜನ ಬಂದಿದ್ದಾರೆ 15th ಆಗಸ್ಟ್ ಅಲ್ಲ ಎಲ್ಲ ಯಾಕ್ಲೆ ನಡ್ಕೊಂಡು ಹೋಗ್ಬೇಕು ಎಲ್ಲಿ ಹೋಗೋದು ಬಸ್ ಬಂದ್ಲೆ ಸೈಡಿಗೆ ಈ ಗಾಡಿ ಫ್ಲಾಗ್ ಮಾತ್ರ ಅಲ್ಟಿಮೇಟ್ ಆಗಿ ಏನ್ಲೇ ನಡ್ಕೊಂಡು ಹೋಗ್ಬೇಕಂತೆ ಯಾರು ಹೇಳಿದ್ರು ಇಲ್ಲೇ ಐತ್ಲಿ ಹೋಗುದು ನಡೀಲಿ ಗಾಡಿ ಇಟ್ಟು ಬರೋದು ಬೇಡ ಏನು ಆಯ್ತು ಫಾಲ್ಸಿಗೆ ಇನ್ನೂ ಒಂದು 2.5 ಕಿಲೋಮೀಟರ್ ನಡಿಬೇಕಂತೆ ಪಾರ್ಕಿಂಗ್ ಎಲ್ಲ ಮಾಡೈತೆ ರೂಮ್ಸ್ ಎಲ್ಲ ರೆಡಿಯಾಗಿ ನಿಂತಾಗ ಹೆಂಗೆ ಹೋಗೋದು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಲ್ಲ ಎಲ್ಲಿಂದ ಮೇಲ್ಗಡೆಯಿಂದನಾ 2:30 ಒಂದು 20 ನಿಮಿಷ ಸಾಕಂತಲೇ ಪಾಪ ಹೋಗುವ ಇದೆಲ್ಲ ಫಾಲ್ಸ್ 20 ಮಿನಿಟ್ಸ್ ಅಂತೆ 2.5 ಕಿಲೋಮೀಟ್ರು ಎಷ್ಟು ಕಿಲೋಮೀಟ್ರ್ ಬ್ರೋ ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ನಡಿಬೇಕಾ ಹೋಗಿ ಬಂದ್ರ ನೀವೆಲ್ಲ ಹೋಗಿ ಬಂದ್ರ ಸಿಗುವ ಹಾಂ ಒಳ್ಳೆ ಕಾಡಲ್ಲಿ ನಡೆಯೋದಾಗತ್ತೆ ಈಗ ನಮ್ಮ ಪರಿಸ್ಥಿತಿ ಬರೋದು ಬಂದೇವೆ ಹೋಗೋದೆ ಪಾಸ್ ನೋಡ್ಕೊಂಡು ಬರೋದೆ ಎಲ್ಲ ಹುಡುಗರಿಗೆ ಜೋಸಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಅಂತ ಹೇಳಿ ಇಲ್ಲಿ ಯಾವುದೋ ಕಾಡೊಳಗಿರೋ ದಟ್ಟಾರಣ್ಯದಲ್ಲಿ ಕರ್ಕೊಂಡ್ಬಂದಿದ್ದಾರೆ ನಮಗೆ. ಇಲ್ಲಾಂದ್ರೆ ನಡೆಯೋದಿಲ್ಲ ನೋಡಿ ಬ್ರೋ, ಇಂಥ ಕಾಡಲ್ಲೆಲ್ಲ ಜಂಗಲಲ್ಲಿ ಹೋಗ್ತಾ ಇದ್ದಾರೆ. ಫಾಲ್ಸ್ ಎಲ್ಲಿ ಗೊತ್ತಿಲ್ಲ. ಹಾಂ ಅಲ್ಲ ಕಲ್ಲು ಹಾಕಿದಾರಲ್ಲ, ಇಲ್ಲಿ ನೋಡ್ತಿದ್ರು ಸ್ನೇಹಿತರೆ. ನೋಡಿ ಇದು ಹೆಂಗೆ ಕಟ್ಟಿದ್ದಾರೆ ಅಂತೇಳಿ, ಯಾರು ಕಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ಹ್ಯಾಟ್ಸಪ್ ಅವರಿಗೆ. ಇಂಥ ಜಂಗಲಲ್ಲಿ ಬಂದು ಇಲ್ಲಿ ಕಲ್ಲಿಂದ ಈ ಥರ ಕಟ್ಟಿ ಮೇಲ್ಗಡೆಲ್ಲ ಸ್ಟೆಪ್ ಕಟ್ಟಿಟ್ಟಿದ್ದಾರೆ. ಏನಂತ ಗೊತ್ತಿಲ್ಲ, ಹೋಗ್ಲಿ ದಾರಿ ಇಲ್ಲ, ಹೋಗೋದಿಲ್ಲ. ಈಗ ನಮ್ಮದು ಫಾಲ್ಸಿಗೆ ಫಾಲ್ಸ್ ಸೌಂಡ್ ಕೇಳ್ತಾ ಇರ್ಬೇಕು. ಸರಿ, ಆಲ್ಮೋಸ್ಟ್ ಹತ್ರ ಬರ್ತಾ ಇದ್ದೀವಿ ಫಾಲ್ಸ್ ಹತ್ರ. ಅಲ್ಲಡಿ ನೀರಿನ ಪ್ಲೇಸ್ ಕಾಣ್ತಾ ಉಂಟು, ಸೌಂಡ್ ಬರ್ತಾ ಉಂಟು. ಹತ್ರ ಹೋಗು. ಜಾರ್ ಬೀಳುತ್ತಲೇ ಆರಾಮತ್ಲೇ, ಬೇಗ ಬೇಗ ಹೋಗೋಣ. ಹೌದಲ್ಲ, ಶಾರ್ಟ್ ಕಟ್ಟಲ್ಲಿ ರಸ್ತೆ ಹುಡುಕ್ತಾರೆ ಫ್ರೆಂಡ್ಸ್. रास्ता बनाया नहीं, वो अभी इधर एक रानी थी, वो एक बना. ಸ್ವಲ್ಪ ಕಮ್ಮಿ ಇದೆ, ಆದರೂ ಡೇಂಜರ್ ಇಲ್ಲ. ಆರಾಮಾಗಿ ಬಂದು ಆರಾಮಾಗಿ ಹೋದ್ರೆ ಆಯಿತು. ನಮ್ಮ ಜವಾಬ್ದಾರಿ ನಾವು ಹೆಂಗೆ ಹೋಗ್ತಾ ಕಲೆ ಬಂದು ಹಿಡ್ಕೊಂಡು
ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪು. ಸಿಗೋಣ ನೆಕ್ಸ್ಟ್ ಬ್ಲಾಗಿಂಗಲ್ಲಿ. ವಿಡಿಯೋ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸಿ ಯು ನೆಕ್ಸ್ಟ್ ಬ್ಲಾಗಲ್ಲಿ. ಗೈಸ್ ನೋಡ್ತಿದ್ದೀರಾ, ಫುಲ್ ಟ್ರಾಫಿಕ್ ಆಗಿದೆ. ಆ್ಯಕ್ಚುಲಿ ಗಾಡಿ ಬರಬೇಕಾಗಿತ್ತು. ಇಲ್ಲಿ 2 ಗಾಡಿ ಪಾರ್ಕಿಂಗ್ ಮಾಡುವ ಪಾಲ್ಸಿ ಹೋಗಿದ್ದಾರೆ. ಅದ್ರ ಸಲುವಾಗಿ ಗಾಡಿ ಇಲ್ಲೇ ಮೂವ್ ಆನ್ ಆಗೋದಿಲ್ಲ. ಇವ್ರು ಬರಬೇಕು, ಬಂದ ಕೂಡಲೇ ಗಾಡಿ ಪಾಸ್ ಆಗುತ್ತೆ. ನೋಡ್ತಿದ್ದೀರಾ, ನಮ್ಮ ಫ್ರೆಂಡ್ಸ್ ಎಲ್ಲ ಸಮಾಜ ಸೇವೆ ಮಾಡ್ತಾವ್ರೆ. ಗಾಡಿ ಈಗ ದೊಡ್ಡ ಸಮಸ್ಯೆ ಅಂದ್ರೆ ಬಸ್ ಯಾವುದಕ್ಕೂ ಮಾಡಲಿಲ್ಲ, ಅದು ಮಾಡಲಿಲ್ಲ, ಇದಕ್ಕಾರ ಮಾಡ್ತಾವ್ರೆ. ನಗ್ತಾನೆ ನೋಡಿ. ಟ್ರಾಫಿಕ್ ಪೊಲೀಸ್ ಇರ್ಬೇಕಾರೆ ಇವನಿಗೆ ಬೇಕಾದ್ರೆ ಹಾಕಿಡುವ ನಿಲ್ತಾನೆ.